ಈ ಪರಿಸ್ಥಿತಿ ಸದ್ಯಕ್ಕೆ ಇರುವಂತದ್ದು ನಮ್ಮ ರಾಜ್ಯದಲ್ಲಿ. ಇನ್ನು ಬೆಂಗಳೂರಿನಲ್ಲಿ ತಪ್ಪದ ಆಟೋ ಚಾಲಕರ ಪರದಾಟ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ ಆಟೋ ಗ್ಯಾಸ್ ಸಮಸ್ಯೆ. ದಿನಗಟ್ಟಲೆ ಕಾದು ನಿಂತರೂ ಕೂಡ ಸಿಗ್ತಾ ಇಲ್ಲ ಆಟೋ ಗ್ಯಾಸ್. ನಗರದ ಪ್ರೊಫೈಲ್ ಗ್ಯಾಸ್ ಸ್ಟೇಷನ್ ಮುಂದೆ ಆಟೋ ಕ್ಯೂ ನಿಂತಿದೆ. ನಂದಿನಿ ಲೇಔಟ್ನ ಕಂಠೀರವ ಸ್ಟುಡಿಯೋ ಹತ್ತಿರ ಇರುವಂತಹ ಬಂಕ್ ಇದು. ನಿನ್ನೆಯಿಂದಲೂ ಕೂಡ ಗ್ಯಾಸ್ ಸ್ಟೇಷನ್ ಮುಂದೆ ಆಟೋ ಚಾಲಕರು ಕ್ಯೂ ನಿಲ್ತಾ ಇದ್ದಾರೆ. ದಿನಕ್ಕೊಂದು ಗ್ಯಾಸ್ ಸ್ಟೇಷನ್ ಕ್ಲೋಸ್ ಆಗ್ತಾ ಇದೆ. ಚಾಲಕರು ಕಂಗಾಲಾಗಿದ್ದಾರೆ. ಈಗ ಕೆಲ ಸ್ಟೇಷನ್ಗಳಲ್ಲಿ ಗ್ಯಾಸ್ ಲಭ್ಯತೆ ಇದೆ, ಅಲ್ಲೂ ಕೂಡ ದುಪ್ಪಟ್ಟು ಬೆಲೆ, ಅಲ್ಲೂ ಕೂಡ ಹಣ ಜಾಸ್ತಿ ಕೊಡಬೇಕಾಗುತ್ತೆ, ಎಕ್ಸ್ಟ್ರಾ ದುಡ್ಡು ಕೊಡಬೇಕಾಗುತ್ತೆ, ಆಗಷ್ಟೇ ಕೆಲವೊಂದು ಕಡೆ ನಿಮಗೆ ಗ್ಯಾಸ್ ಸಿಗ್ತಾ ಇರುವಂಥದ್ದು. ಅಲ್ಲಿಗೆ ಈಗ ಚಾಲಕರು ಮುಗಿಬಿಡ್ತಾ ಇದ್ದಾರೆ. ಬಿಳೇಕಳ್ಳಿಯ ವಿಜಯ ಬ್ಯಾಂಕ್ ಲೇಔಟ್ ಬಳಿಯೂ ಕೂಡ ಅದೇ ಸ್ಥಿತಿ ನಿರ್ಮಾಣ ಆಗಿದೆ. ಬಸವೇಶ್ವರ ನಗರದ ಸೂಪರ್ ಗ್ಯಾಸ್ ಬಂಕ್ ಬಳಿಯೂ ಕೂಡ ಹೇಗೆ ಆಟೋ ಚಾಲಕರು ಆಟೋಗಳನ್ನು ನಿಲ್ಲಿಸಿಕೊಂಡು ಗ್ಯಾಸ್ಗೋಸ್ಕರ ಕಾಯ್ತಿದ್ದಾರೆ. ಹೀಗೆ ದಿನಕ್ಕೊಂದು ಗ್ಯಾಸ್ ಸ್ಟೇಷನ್ಗಳು ಕ್ಲೋಸ್ ಆಗ್ತಾ ಇದೆ. ಅದರಲ್ಲೂ ಕೂಡ ಪ್ರತಿಷ್ಠಿತ ಕೆಲವೊಂದು ಗ್ಯಾಸ್ ಬಂಕ್ಗಳಿದೆ. ಅದರಲ್ಲೇ ಹೋಗಿ ಅಂದರೆ ಪ್ರತಿದಿನ ಸಾವಿರಾರು ಟ್ಯಾಂಕ್ಗಳಿಗೆ ಗ್ಯಾಸ್ ತುಂಬ್ತಾ ಇದ್ದಂತಹ ಗ್ಯಾಸ್ ಬಂಕ್ಗಳು ಈಗ ನೋ ಸ್ಟಾಕ್ ಅಂತ ಹೇಳಿ ಬೋರ್ಡ್ ಹಾಕಿ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ದಾವೆ. ಪ್ರತಿದಿನ ದಿನ ಒಂದೊಂದೇ ಗ್ಯಾಸ್ ಬಂಕ್ಗಳು ಈಗ ಸದ್ಯಕ್ಕೆ ಕ್ಲೋಸ್ ಆಗ್ತಾ ಇದೆ. ಗ್ಯಾಸ್ ಲಭ್ಯತೆ ಇಲ್ಲ. ಎಲ್ಲಿ ಲಭ್ಯತೆ ಇದೆಯೋ ಅಂತ ಕಡೆ ಆಟೋ ಚಾಲಕರು ಮುಗಿಬೀಳ್ತಾ ಇದ್ದಾರೆ. ಮಧ್ಯರಾತ್ರಿ ಬೆಳಗಿನ ಜಾವ ಏನು ನೋಡ್ತಿಲ್ಲ, ಸುಡು ಬಿಸಿಲು ಏನು ನೋಡ್ತಿಲ್ಲ, ಒಟ್ಟಿನಲ್ಲಿ ಗ್ಯಾಸ್ ಬೇಕು. ಇಲ್ಲ ಅಂತಂದ್ರೆ ಜೀವನ ಸಾಗಿಸೋದು ಕಷ್ಟ ಆಗುತ್ತೆ. ಆಟೋಗಳು ನಿಂತಲ್ಲೇ ನಿಲ್ತಾ ಇದ್ದಾವೆ. ಮತ್ತೊಂದು ಕಡೆ ಬೆಲೆ ಏರಿಕೆ, ಆಟೋ ಚಾಲಕರ ಪರಿಸ್ಥಿತಿ, ಅವರ ಗೋಳು ನಿಜವಾಗ್ಲೂ ಕೂಡ ನೋಡಕ್ಕಾಗ್ತಾ ಇಲ್ಲ. ಆಟೋ ಚಾಲಕರು ಮತ್ತೊಂದು ಆರೋಪ ಮಾಡ್ತಿದ್ದಾರೆ. ಇಲ್ಲಿ ಬೇಕಂತ ಹೇಳಿ ಸುಮ್ಮನೆ ಆಟೋ ಚಾಲಕರು ಕ್ಯೂ ನಿಲ್ತಾ ಇಲ್ಲ. ಸರ್ಕಾರ ಕೆಲವೊಬ್ರು ಸಚಿವರಂಗೆ ಹೇಳ್ತಿದ್ದಾರೆ, ಆದ್ರೆ ಆರೋಪ ಸುಳ್ಳು. ಇಲ್ಲಿ ಸರ್ಕಾರ ಎಲ್ಲೋ ಒಂದು ರೀತಿಯಾಗಿ ಎಡವಿದೆಯಲ್ಲ, ಇದೇ ಕಾರಣದಿಂದ ಇವತ್ತು ನಾವು ಪರದಾಡ್ತಾ ಇದೀವಿ ಅಂತ ಹೇಳಿ ಆಟೋ ಚಾಲಕರು ಕಣ್ಣೀರಾಗ್ತಿದ್ದಾರೆ. ಈ ರೀತಿಯಾಗಿ ಸರ್ಕಾರಕ್ಕೆ ದೂಷಿಸ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕಾರಣ ಸರ್ಕಾರ ನಡ್ಸಕ್ ಬರ್ತಿಲ್ಲ ಅವ್ರಿಗೆ ಸರಿಯಾಗಿ, ಹಾಗಾಗಿ ನಮ್ಗೆ ಈ ಪರಿಸ್ಥಿತಿ ತಂದಿಟ್ಟಿದ್ದೀರಾ ಅಂತ ಹೇಳಿ ಆಟೋ ಚಾಲಕರು ಒಂದು ಕಡೆ ಕಣ್ಣೀರು ಹಾಕ್ತಿದ್ದಾರೆ. ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಇರುವಂತಹ ಪರಿಸ್ಥಿತಿ ಈಗ ಸದ್ಯಕ್ಕೆ ಬಿಳೇಕಳ್ಳಿ ಇರ್ಬೋದು, ಅಥವಾ ವಿಜಯ ಬ್ಯಾಂಕ್ ಲೇಔಟ್ ಇರ್ಬೋದು, ಬಸವೇಶ್ವರ ನಗರ್ ಇರ್ಬೋದು, ಬೆಂಗಳೂರಿನ ಹಲವು ಪ್ರತಿಷ್ಠಿತ ಬ್ಯಾಂಕ್ಗಳು ಕೆಲವೊಂದು ಇದೆಯಲ್ಲ ಗ್ಯಾಸ್ ಬಂಕ್ಗಳು, ಅಂತ ಬಂಕ್ಗಳಲ್ಲೇ ಇಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ಹಾಗಾಗಿ ಗಂಟೆಗಟ್ಟಲೆ ಕಾಯ್ತಾ ಇದ್ದಾರೆ ಆಟೋ ಚಾಲಕರು. ಆದರೂ ನೋ ಯೂಸ್, ಕಣ್ಣೀರು ಹಾಕ್ತಿದ್ದಾರೆ. ಏನು ಮಾಡೋದು ಗೊತ್ತಾಗ್ತಿಲ್ಲ ಅವರ ಗೋಳು. ಕಾರಣ ಏನು ಅಂತಂದರೆ ಅದ್ರ ಮೇಲೆ ಅವರು ಜೀವನವನ್ನು ಸಾಗಿಸ್ತಾ ಇದ್ರು. ಹೀಗೆ ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಒಂದು ಕಡೆ ವಿಜಯ ಲೇಔಟ್ ದೃಶ್ಯಗಳು, ಮತ್ತೊಂದು ಕಡೆ ನಂದಿನಿ ಲೇಔಟ್, ಮತ್ತೊಂದು ಕಡೆ JP ನಗರ್. ಹೀಗೆ ಆ ಭಾಗಗಳಲ್ಲಿ ಪ್ರತಿದಿನ ಏನು ಸಾವಿರಾರು ಆಟೋಗಳಿಗೆ ಗ್ಯಾಸ್ ತುಂಬ್ತಾ ಇದ್ದಂತಹ, ಫಿಲ್ ಮಾಡ್ತಾ ಇದ್ದಂತಹ ಗ್ಯಾಸ್ ಬಂಕ್ಗಳು ಸದ್ಯಕ್ಕೆ ಕ್ಲೋಸ್ ಆಗಿದೆ. ನೋ ಸ್ಟಾಕ್ ಅಂತ ಹೇಳಿ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಇನ್ನು ಆಟೋಗಳು ಹೇಗೆ ಮತ್ತೆ ಅವರು ಡ್ರೈವ್ ಮಾಡಬೇಕು? ಎಲ್ಲ ಆಟೋಗಳನ್ನು ತಗೊಂಡು ಹೋಗಿ ಗ್ಯಾಸ್ ಬಂಕ್ಗಳ ಮುಂದೆ ಈ ರೀತಿಯಾಗಿ ಪಾರ್ಕ್ ಮಾಡಿ ಅಥವಾ ನಿಲ್ಲಿಸಿ ಬಿಡ್ತಾ ಇದ್ದಾರೆ. ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ. ರವಿ, ನೋಡ್ತಾ ಇದೀವಿ ಆಟೋ ಚಾಲಕರ ಪರಿಸ್ಥಿತಿ ನಿಜವಾಗ್ಲೂ ಕೂಡ ಯಾರಿಗೂ ಬೇಡಪ್ಪ ಅಂತ ಅನಿಸ್ತಾ ಇದೆ. ಇನ್ನ ಮುಂದಿನ ದಿನಗಳಲ್ಲಿ ಅದು ಏನ್ ಮಾಡ್ತಾರೋ ಗೊತ್ತಿಲ್ಲ. ಇದಕ್ಕೆ ಪರಿಹಾರ ಏನಿರ್ಬೋದು? ಅಟ್ಲೀಸ್ಟ್ ಇವಾಗಾದ್ರೂ ಸರ್ಕಾರ ಏನಾದ್ರೂ ಕ್ರಮ ತಗೊಳುತ್ತಾ? ಕಾರಣ ಸರ್ಕಾರಕ್ಕೆ ಈಗ ದೂಷಿಸ್ತಾ ಇದ್ದಾರೆ ಆಟೋ ಚಾಲಕರು. ಇದೆಲ್ಲದಕ್ಕೂ ಕೂಡ ಸರ್ಕಾರನೇ ನೇರ ಹೊಣೆ ಅಂತಿದೆ. ಹೇಗೆ ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿ? ಒಂದು ಕಡೆ ನೋಡ್ತಾ ಇದ್ದೀವಿ ಕ್ಯೂ ಆಗಿ ನಿಂತಿರುವ ಆಟೋಗಳು ವಿಜಯ ಲೇಔಟ್, ಮತ್ತೊಂದು ಕಡೆ ಕ್ಯೂ ಆಗಿ ನಿಂತಿದೆಯಲ್ಲ ನೋಡಿ ಆಟೋಗಳು, ಇದೆಲ್ಲವೂ ಕೂಡ ನಂದಿನಿ ಲೇಔಟ್ ಬೆಂಗಳೂರಿನ. ಮತ್ತೊಂದು ಕಡೆ JP ನಗರ್ ಹತ್ರ ಒಂದು ಗ್ಯಾಸ್ ಬಂಕ್ ಇದೆ. ಆ ಗ್ಯಾಸ್ ಬಂಕ್ ಮುಂದೆ ಹೇಗೆ ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ಆಟೋಗಳು ನಿಲ್ತಾ ಇದೆ. ಕಾರಣ ಏನು ಅಂತಂದ್ರೆ ಅವರಿಗೆ ಗ್ಯಾಸ್ ಈಗ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಆಟೋ ಚಾಲಕರು ಈಗ ಆರೋಪ ಮಾಡ್ತಿದ್ದಾರೆ, ಇದೆಲ್ಲದಕ್ಕೂ ನೇರ ಹೊಣೆ ಸರ್ಕಾರನೇ. ಇದಕ್ಕೆ ಸರಿಯಾಗಿ ಸರ್ಕಾರ ನಡೆಸ್ಲಿಕ್ಕೆ ಬರ್ತಾ ಇಲ್ಲ, ಅದಕ್ಕೋಸ್ಕರ ನಮ್ಮ ಜೀವನ ಈ ಮಟ್ಟಕ್ಕೆ ಹಾಳಾಗೋಗಿದೆ, ಎಲ್ಲದಕ್ಕೂ ಕೂಡ ನೀವೇ ಕಾರಣ ಅಂತ ಹೇಳಿ ಈ ರೀತಿಯಾಗಿ ಆರೋಪ ಮಾಡ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ. ನೋಡ್ತಾ ಇದೀವಿ, ಈಗ ಗಮನಿಸ್ತಾ ಇದೀವಿ ಎಲ್ಲಾ ಒಂದು ವಿಶೇಷವಾಗಿ ನಮ್ಮ ಬೆಂಗಳೂರಿನ ಕೆಲವೊಂದು ಏರಿಯಾಗಳಲ್ಲಿ ಆಗಿರುವಂತಹ ಪರಿಸ್ಥಿತಿ. ಇನ್ನು ಎಷ್ಟು ದಿನ ಹೀಗೆ ಇರಬಹುದು? ಇದಕ್ಕೇನಾದ್ರೂ ಈಗ ಸರ್ಕಾರ ಏನಾದ್ರೂ ಕ್ರಮ ತಗೊಳ್ಳುತ್ತಾ? ಕಾರಣ ಏನು ಅಂತಂದ್ರೆ ಇದು ಎಲ್ಲದಕ್ಕೂ ಕೂಡ ಸರ್ಕಾರ ನೇರ ಹೊಣೆ ಅಂತ ಹೇಳಿ ಆಟೋ ಚಾಲಕರು ಆರೋಪ ಮಾಡ್ತಿದ್ದಾರೆ. ಹೌದು ರೋಷಿನಿ, ಯಾಕಂದ್ರೆ ಪೆಟ್ರೋಲ್ ಬಂಕ್ ಅಥವಾ ಗ್ಯಾಸ್ ಬಂಕ್ ಕ್ಲೋಸ್ ಆಗುವಂತ ಇನ್ನು ಗ್ಯಾಸ್ ಸಿಗದೆ ಜೀವನ ಮಾಡ್ತಾ ಇರುವಂತ ಜೀವನ ಮಾಡಲು ತುಂಬಾ ಕಷ್ಟ ಅಂತ ಬೆಂಗಳೂರಿನ ಪ್ರತಿ ಬೆಳಗ್ಗೆಯಿಂದ ಹಿಡ್ಕೊಂಡು ಈ ಪ್ರತಿ ಅವ್ರು ಜೀವನ ಮಾಡಲು ಕಷ್ಟ ಆಗ್ತಾ ಇದೆ. ಈಗ
ಎಲ್ಲ CM ಕೂಡ ಏನು ಆಡಳಿತ ಅಧ್ಯಕ್ಷರು ಕೂಡ ಎಲ್ಲರೂ ಮನವಿ ಸಲ್ಲಿಸೋಕೆ ಅಂತ CA ಕೂಡ ಏನೋ ಮನವಿ ಮಾಡಿದ್ರು. ಇಷ್ಟೆಲ್ಲ ಕೂಡ ಗ್ಯಾಸ್ ತೊಂದ್ರೆ ದಿನ ಜಾಸ್ತಿನೇ ಆಗ್ತದೆ ಹೊರತು ಕಡಿಮೆ ಆಗ್ತಿರಲ್ಲ. ಈಗ ಆದ್ರೆ ಮುಂದಿನ ದಿನಗಳಲ್ಲಿ ಆಡಳಿತ ಚಾಲಕರಿಗೆ ಜೀವನ ನಡೆಸಬೇಕಾಗ್ತದೆ. ಯಾಕಂದ್ರೆ ಅವ್ರ ಜೀವನ ಮಾಡೋದು ತುಂಬಾ ಒಂದ್ ಕಡೆ ನೋಡಿದ್ರೆ ಗ್ಯಾಸ್ ಬೆಲೆ ಈಗ ಆಗಿದೆ. ಅವರು ಶಕ್ತಿ ಇಲ್ಲ. ಓಕೆ, ಥ್ಯಾಂಕ್ ಯು ರವಿಚಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ.